ಕಲಬುರಗಿಯಲ್ಲಿ ಬೆಳ್ಳಂಬೆಳಗ್ಗೆಯೇ ಲೋಕಾಯುಕ್ತ ಪೊಲೀಸರಿಂದ ದಾಳಿ ನಡೆದಿದೆ. ಕಲಬುರಗಿಯ ಜಿಲ್ಲೆಯ ಡಬಲಿ ಹಾಗೂ ಪಿಡಿಒ ಮನೆ ಮೇಲೆ ಲೋಕ ರೇಡ್ ನಡೆಸಿದೆ. ಇಂಜಿನಿಯರ್ ಮಲ್ಲಿಕಾರ್ಜುನ ಅಲಿಫೋರ್ಗೆ ಲೋಕ ಶಾಕ್ ಅನ್ನು ಕೊಟ್ಟಿದೆ. ಕಲಬುರಗಿಯ ಇಂಜಿನಿಯರ್ ಮಲ್ಲಿಕಾರ್ಜುನ ಮನೆ ಮೇಲೆ ದಾಳಿ ನಡೆದಿದೆ. ಗ್ರಾಮೀಣಾಭಿವೃದ್ಧಿ ಅಂಡ್ ಪಂಚಾಯತ್ ರಾಜ್ ಇಲಾಖೆ ಇಂಜಿನಿಯರ್ ಇವರು. ಇನ್ನು 4 ದಿನಗಳಲ್ಲಿ ಮಲ್ಲಿಕಾರ್ಜುನ ಅಲಿಫೋರ್ ನಿವೃತ್ತಿ ಆಗ್ತಾ ಇದ್ರು. ಅಷ್ಟರಲ್ಲಾಗಲೇ ಲೋಕಾಯುಕ್ತ ದಾಳಿಯನ್ನು ನಡೆಸಿದೆ. ಮಲ್ಲಿಕಾರ್ಜುನ ಅವರ ಬೆಂಗಳೂರಿನ ನಿವಾಸ, ಕಲಬುರಗಿ ಮನೆ ಮೇಲೆ ಕೂಡ ದಾಳಿ ನಡೆದಿದೆ. ಈತ ಕಲಬುರಗಿಯ ಪಿಡಿಒ ಆಗಿರತಕ್ಕಂಥ ರಾಮಚಂದ್ರ ಮನೆ ಮೇಲೂ ಕೂಡ ರೇಡ್ ಅನ್ನು ನಡೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಸಣ್ಣೂರು ಗ್ರಾಮ ಪಂಚಾಯಿತಿಯ ಪಿಡಿಒ ರಾಮಚಂದ್ರ ಮನೆಯಲ್ಲಿ ತಲಾಶ್. ಕಲಬುರಗಿಯ ಸೇಡಂ ರಸ್ತೆಯ ಮಾನಸ ರೆಸಿಡೆನ್ಸಿ ಹಾಗೂ ರಾಮಚಂದ್ರ ಮನೆ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಕಲಬುರಗಿ ಲೋಕ ಎಸ್ಪಿ ಬಿಕೆ ಉಮೇಶ್ ನೇತೃತ್ವದಲ್ಲಿ ನಡೆದಂತಹ ಒಂದು ಕಾರ್ಯಾಚರಣೆ ಇದು. ಕಾರ್ಯಾಚರಣೆ ವೇಳೆ ಒಂದಿಷ್ಟು ಅಕ್ರಮ ಆಸ್ತಿ ಪತ್ತೆ ಆಗಿರ್ತಕ್ಕಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರಾಮಚಂದ್ರ ಕಲಬುರಗಿ ಪಿಡಿಒ ಇವರ ಮನೆ ಮೇಲೆ ಕೂಡ ದಾಳಿಯನ್ನ ಮಾಡಿದ್ದಾರೆ. ಡಬಲಿ ಹಾಗೂ ಪಿಡಿಒ ಇಬ್ಬರ ಮನೆ ಮೇಲೂ ಕೂಡ ದಾಳಿ ನಡೆದಿದೆ. ಇವರ ಬೆಂಗಳೂರಿನ ನಿವಾಸ ಒಂದು, ಕಲಬುರಗಿಯ ನಿವಾಸ ಇನ್ನೊಂದು. ಒಟ್ಟಲ್ಲಿ ಒಂದೊಂದು ಮನೆಗಳನ್ನ ಕಟ್ಕೊಳ್ಳೋದೇ ಕಷ್ಟ, ಅಂಥದ್ರಲ್ಲಿ 2 ಮನೆಗಳು. ಈ ಲೋಕಾಯುಕ್ತ ದಾಳಿ ಮಾಡಿದ ಸಂದರ್ಭದಲ್ಲೇ ಇಂತಹ ವಿಚಾರಗಳೆಲ್ಲ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಯಾವ್ಯಾವ ಅಧಿಕಾರಿಗಳು ಎಷ್ಟೆಷ್ಟು ದುಡ್ಡು ಸಂಪಾದನೆ ಮಾಡಿದ್ದಾರೆ, ಎಷ್ಟೆಷ್ಟು ಅಕ್ರಮ ಆಸ್ತಿಗಳನ್ನ ಸಂಪಾದನೆ ಮಾಡಿದ್ದಾರೆ, ಎಷ್ಟೆಷ್ಟು ಕೋಟಿಗಳನ್ನ ಲೂಟಿ ಹೊಡೆದಿದ್ದಾರೆ, ಎಲ್ಲ ವಿಚಾರಗಳು ನಮಗೆ ಗೊತ್ತಾಗದೆ ಲೋಕಾಯುಕ್ತ ಮೆಗಾ ರೇಡ್ ಮಾಡಿದಾಗ, ಲೋಕಾಯುಕ್ತ ದಾಳಿ ಮಾಡಿದಾಗ ಅದೇ ರೀತಿಯ ದಾಳಿ ಈಗ ಬೆಂಗಳೂರು ಸೇರಿ ರಾಜ್ಯದಾದ್ಯಂತ ನಡೆದಿದೆ. ಇವತ್ತು ಬೆಳಗ್ಗೆ ಒಟ್ಟಾರೆ 8 ಅಧಿಕಾರಿಗಳ ಮನೆ ಮೇಲೆ ದಾಳಿ ನಡೆದಿದೆ. ಇವತ್ತು ಲೋಕಾಯುಕ್ತಕ್ಕೆ ದೂರು ಬಂದ ಹಿನ್ನೆಲೆಯಲ್ಲಿ ಈಗ ರೇಡ್ ಅನ್ನ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಕಲಬುರಗಿ ಪಿಡಿಒ ರಾಮಚಂದ್ರ ಅವರ ಮನೆ ಮೇಲೂ ಕೂಡ ದಾಳಿ ನಡೆದಿದೆ. ನೋಡಬಹುದು ನೀವು ಅವರ ಮನೆಯನ್ನ. ರಾಮಚಂದ್ರ ಅವರ ನಿವಾಸ ಅದು, ಕಲಬುರಗಿಯಲ್ಲಿ ಇರತಕ್ಕಂಥ ನಿವಾಸ. ಪಿಡಿಒ ಮನೆ ಅದು. ಇಷ್ಟು ದೊಡ್ಡ ಮಟ್ಟದಲ್ಲಿ ಇದೆ ಮನೆ. ಡ್ಯೂಪ್ಲೆಕ್ಸ್ ಅನ್ಸುತ್ತೆ ಅದು. ಫಸ್ಟ್ ಈ ಮನೆಯಲ್ಲಿರೋ ವ್ಯಾಲ್ಯೂಬಲ್ಸ್, ಕ್ಯಾಶ್, ಗೋಲ್ಡ್ ಎಲ್ಲ ಕಡೆ ಸೈಡಿಗಿತ್ತು. ಮೊಬೈಲ್ ತೋರಿಸ್ಬಿಟ್ಟಿದೆ ಮನೆ ಯಾವ ಥರ ಇದೆ. ವಿಡಿಯೋ ಮಾಡ್ತಾರೆ ಹಂಗೆ ವಿಡಿಯೋ ಗೊತ್ತಾಗುತ್ತಲ್ಲ. ಅದು ಹೇಳ್ಬಿಡ್ರಿ ಕ್ಲಿಯರ್ಲಿ. ಆಯ್ತು.